ಬಿಜೆಪಿಯಲ್ಲಿ ಹೆಚ್ಚಾಗ್ತಾ ಇರುವಂತದ್ದು ಆಂತರಿಕ ಭಿನ್ನಮತ ಅನ್ನುವಂಥದ್ದು. ಅತ್ಯಂತ ಶಿಸ್ತಿನ ಪಕ್ಷ ಅನ್ನುವಂಥದ್ರಲ್ಲಿ ಅತಿ ಹೆಚ್ಚಿನ ಅಶಿಸ್ತು ಅನ್ನುವಂಥದ್ದನ್ನ ಕಾಣ್ತಾ ಇದ್ದೀವಿ. ಬಿಕಾಸ್ ಹೈಕಮಾಂಡ್ ನಾಯಕರು ಈ ವಿಚಾರದಲ್ಲಿ, ನಮ್ಮ ರಾಜ್ಯದ ವಿಚಾರದಲ್ಲಿ ವೀಕ್ ಹೈಕಮಾಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯತ್ನಾಳ್ ಟೀಮ್ನಿಂದ ಹೈಕಮಾಂಡ್ಗೆ ಟೆನ್ಷನ್ ಮನೆ ಮಾಡಿದೆ. ಈಗ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಂತ ಆ ಸೂಚನೆ ಆದ್ರೂ ಏನು? ಬಿಕಾಸ್ ಪದೇ ಪದೇ ಪಕ್ಷದ ನಾಯಕರ ವಿರುದ್ಧನೇ ಮಾತನಾಡ್ತಾರೆ ಯತ್ನಾಳ್ ಅವರು. ಇದು ಕಾಂಗ್ರೆಸ್ಗೆ ಅಸ್ತ್ರ ಆಗಿದೆ. ಯಾಕೆಂದ್ರೆ ವಿರೋಧ ಪಕ್ಷದಲ್ಲಿರುವಂತ ಬಿಜೆಪಿ ಕಾಂಗ್ರೆಸ್ ಅನ್ನ ಸಿಕ್ಕಾಕ್ಸ್ಬೇಕು, ಆದ್ರೆ ಬಿಜೆಪಿನೇ ಸಿಕ್ಕಾಕೊಳ್ತಾ ಇದೆ ಯತ್ನಾಳ್ ಅವರ ಮಾತುಗಳಿಂದಾಗಿ. ಬೆಳಗಾವಿಯಲ್ಲಿ ಯತ್ನಾಳ್ ಸಭೆಗೆ ಗರಂ ಆಗಿರುವಂತದ್ದು ಹೈಕಮಾಂಡ್ ನಾಯಕರು. ಪ್ರತ್ಯೇಕ ಪಾದಯಾತ್ರೆ ಮಾಡಿದ್ರೆ ನೆಟ್ಟಿಗಿರಲ್ಲ ಪರಿಸ್ಥಿತಿ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಪರ್ಮಿಷನ್ ಇಲ್ಲದೆ ಪಾದಯಾತ್ರೆ ಬೇಡ, ಪರ್ಮಿಷನ್ ಕೊಟ್ರಷ್ಟೇ ಪಾದಯಾತ್ರೆ ಮಾಡಿ ಅಂತ ಹೇಳಿದಾರಂತೆ. ವಿಜೇಂದ್ರ BSY ವಿರುದ್ಧ ಯಾಕೆ ವಾಗ್ದಾಳಿ ಮಾಡ್ತಾ ಇದ್ದೀರಾ? ಯಾಕೆ ಕಾಂಗ್ರೆಸ್ಗೆ ಹೋಗಿ ಬಂದು ಅಸ್ತ್ರ ಮಾಡ್ಕೊಳ್ತಾ ಇದ್ದೀರಾ? ಕಾಂಗ್ರೆಸ್ನವರು ಇದೇ ವಿಚಾರ ಇಟ್ಕೊಂಡು ಹಬ್ಬ ಮಾಡ್ಕೊಳ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರೆ ಉಚ್ಚಾಟನೆ ಫಿಕ್ಸು. ಈಗ ಆಲ್ರೆಡಿ ಸಾಕಷ್ಟು ಬಾರಿ ಉಚ್ಚಾಟನೆ ಆಗಿದ್ರು. ಇವನ್ ಯತ್ನಾಳ್ ಅವರು ಕೂಡ ಹೇಳಿದ್ದಾರೆ, ಒಂದು ನನ್ನನ್ನು ಉಚ್ಚಾಟನೆ ಮಾಡಿ ಅಥವಾ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಿ, ಇಲ್ಲಾಂದ್ರೆ ಅವ್ರ ವಿರುದ್ಧನಾದ್ರೂ ಕ್ರಮ ಕೈಗೊಳ್ಳಿ. ಸೈಲೆಂಟ್ ಆಗಿದ್ದೇನು ಆಟ ಆಡ್ತಿದ್ದೀರಾ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಹಂಗೆ ಆಗೋಗಿರೋದು. ಬಿಕಾಸ್ ಬಿಜೆಪಿ ಪಕ್ಷದಲ್ಲಂತೂ ಹೇಳೋರು ಇಲ್ಲ, ಕೇಳೋರು ಇಲ್ಲ, ಅಥವಾ ಬಿಜೆಪಿ ಹೈಕಮಾಂಡ್ಗೆ ನಿರ್ಧಾರ ಕೈಗೊಳ್ಳುವಂತ ಒಂದು ಸರಿಯಾದಂತ ನಿಲುವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಅಷ್ಟೊಂದು ವೀಕ್ ಆಗೋಗಿದಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಮನೆ ಮಾಡ್ತಾ ಇದೆ. ಶಾಸಕ ಯತ್ನಾಳ್ ಉಚ್ಚಾಟನೆ ಬಗ್ಗೆ ವಾರ್ನಿಂಗ್ ಅನ್ನ ಕೊಡಲಾಗಿದೆ ಅಂತ ಹೇಳಲಾಗ್ತದೆ. ಈಗ ಆಲ್ರೆಡಿ ಸಾಕಷ್ಟು ಶಾಸಕರು ಕೂಡ ಮನವಿಯನ್ನ ಮಾಡಿಕೊಂಡ್ರು. ಹೋಗಿ ಬಂದು ಇವ್ರು ನಮ್ಮ ಪಕ್ಷದ ನಾಯಕರ ವಿರುದ್ಧನೇ ಮಾತನಾಡ್ತಾ ಇದ್ರೆ ನಾವು ಹೆಂಗ್ ಹೋರಾಟ ಮಾಡೋದು ಕಾಂಗ್ರೆಸ್ನ ವಿರುದ್ಧ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಯತ್ನಾಳ್ ಟೀಮ್ ಸೈಲೆಂಟ್ ಮಾಡಲಿಕ್ಕೆ ಈಗ ಹೈಕಮಾಂಡ್ ಪ್ಲಾನ್ ಮಾಡಿದೆ. ರೆಬಲ್ಗಳ ಬಾಲ ಕಟ್ ಮಾಡಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಾಗ್ತದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಚಿದಾನ್ ಪಟೇಲ್, ನೋಡಿದೀವಿ ಈ ಬಾರಿ ಕ್ರಮ ಯತ್ನಾಳ್ ವಿರುದ್ಧ, ಈ ಬಾರಿ ಕ್ರಮ ಅಂತ ಸಾಕಷ್ಟು ಬಾರಿ ನೋಡ್ಬಿಟ್ಟಿದೀವಿ. ಇದುವರೆಗೂ ಒಂದು ನೋಟಿಸು ಕೂಡ ನಂಗೆ ಬಂದಿಲ್ಲ ಅಂತ ಹೇಳ್ತಾರೆ ಯತ್ನಾಳ್ ಅವರು. ಅವರೇ ಅಫಿಷಿಯಲಿ ಹೇಳ್ತಾರೆ, ಅಟ್ಲೀಸ್ಟ್ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಿ, ಇಲ್ಲಾಂದ್ರೆ ವಿಜೇಂದ್ರ ವಿರುದ್ಧನಾದ್ರೂ ಕ್ರಮ ಕೈಗೊಳ್ಳಿ ಅಂತ. ಹೈಕಮಾಂಡ್ ಈ ನಡೆಯನ್ನ ಗಮನಿಸ್ತಾ ಇದ್ರೆ ಹೈಕಮಾಂಡ್ ವೀಕ್ ಆಗಿದೆ ಅಂತ ಅನ್ಕೊಳ್ಬೇಕಾ, ಅಥವಾ ಒಂದು ನಿಲುವನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾ ರಾಜ್ಯ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿರಾಜ್ ಹಾರನಹಳ್ಳಿ, ಯಾವ ಹೈಕಮಾಂಡ್ ನ ಕರ್ನಾಟಕದ ನಾಯಕರು ಪ್ರಬಲ ಆಗಿದ್ರು, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರನ್ನ ಅಧಿಕಾರದ ಇಳಿಸ್ಲಿಕ್ಕೆ ಯತ್ನಾಳ್ ರವರ ಅಸ್ತ್ರವಾಗಿ ಬಳಸ್ಕೊಂಡ್ರು. ನಂತರ ಅವರ ಕುಟುಂಬದ ವಿರುದ್ಧ ವಾಗ್ದಾಳಿ ಮಾಡೋದು ಕೂಡ ಅಸ್ತ್ರವಾಗಿ ಬಳಸ್ಕೊಂಡ್ರು. ಎಲ್ಲೊಂದ್ ಕಡೆ ಯತ್ನಾಳ್ ರವರು ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿ ಆಗ್ತೀನಿ ಅಂತ ಹೇಳಿ ಕನ್ಸ್ಕೊಂಡಿದ್ರು, ಅದು ಕೂಡ ನಿರಾಸೆ ಆಯ್ತು. ಈ ಎಲ್ಲದರ ನಡುವೆ BS ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರ ವಿರುದ್ಧ ದಿನನಿತ್ಯ ವಾಗ್ದಾಳಿ ನಡೆಸ್ತಿರುವಂತದ್ದು, ಮತ್ತೊಂದು ಕಡೆ ಪರ್ಯಾಯವಾಗಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಡ್ತಿರುವಂತದ್ದು. ಹಾಗಾಗಿ ಇದೀಗ RSS ರಂಗ ಪ್ರವೇಶ ಮಾಡುವಂತದ್ದು. ಯಾವ RSS ಈ ಹಿಂದೆ ಯತ್ನಾಳ್ ರವರಿಗೆ ಪೋಷಣೆ ಮಾಡ್ಕೊಂಡು ಬಂದಿತ್ತು, ಅದೇ RSS ಕರ್ನಾಟಕದಲ್ಲಿ ಮತ್ತೆ 2013 ಸ್ಥಿತಿ ಬಂದ್ಬಿಡುತ್ತೆ. ಯಾಕಂತಂದ್ರೆ 2013 ಯಡಿಯೂರಪ್ಪರು KGP ಕೊಟ್ಟಿದ್ರು, ಬಿ ಶ್ರೀರಾಮುಲು ಒಂದು ಪಕ್ಷವನ್ನು ಕೊಟ್ಟರು, ಒಡೆದ ಮನೆ ಆಯ್ತು. ಆ ಮುಖಾಂತರ ಕಾಂಗ್ರೆಸ್ಗೆ ಲಾಭ ಆಯ್ತು. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಎಲ್ಲೊಂದ್ ಕಡೆ ಮೂಡ ಪಾದಯಾತ್ರೆ ಯಶಸ್ವಿ ಆಗಿದ್ರು ಕೂಡ ಎಲ್ಲೊಂದ್ ಕಡೆ ಯತ್ನಾಳ್ ಅಂತವರ ಈ ಹೇಳಿಕೆಗಳು ಭಾರತೀಯ ಜನತಾ ಪಕ್ಷದಲ್ಲಿ ಮನೆಯೊಂದು ಮೂರು ಬಾಗಿಲಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ಎಲ್ಲದರ ನಡುವೆ ಇದೀಗ ಯತ್ನಾಳ್ ರವರು ಕ್ರಮ ಕೈಗೊಳ್ಳಿದ್ರೆ ಭಾರತೀಯ ಜನತಾ ಪಕ್ಷ ಛಿದ್ರ ಆಗುತ್ತೆ. ಆ ಮುಖಾಂತರ ಪಕ್ಷದಲ್ಲಿ ಭಿನ್ನಮತ ಆಗುತ್ತೆ, ಭಿನ್ನಮತೀಯರು ಗುಂಪು ಏರ್ಪಾಡಾಗುತ್ತೆ. ಮತ್ತು ಇವರಿಗೆ ಪಾದಯಾತ್ರೆಗೆ ಅವಕಾಶವನ್ನು ಕೊಟ್ಟರೆ ಒಂದ್ ಕಡೆ ಇದು ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ. ಸಾರ್ವಜನಿಕವಾಗಿ ಭಾರತೀಯ ಜನತಾ ಪಕ್ಷದ ಮರ್ಯಾದೆ ಬೀದಿಗೆ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಇದೀಗ RSS ಏನು ರಾಜಕೀಯ ರಂಗ ಪ್ರವೇಶ ಮಾಡಿರುವಂತ. ಆ ಮುಖಾಂತರ ಯತ್ನಾಳ್ ರವರು ಇನ್ನು ಮೇಲೆ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಅವರ ಕುಟುಂಬದ ವಿರುದ್ಧ ಪದೇ ಪದೇ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ರೆ ಮತ್ತು ಅನುಮತಿ ಇಲ್ಲದೆ ಪಾದಯಾತ್ರೆ ನಡೆಸಿದ್ರೆ ಕೂಡಲೇ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕಂತ ಈಗಾಗಲೇ ಹೈಕಮಾಂಡ್ ನಾಯಕರುಗಳ ಸೂಚನೆ ಕೊಟ್ಟಿರುವಂತ. ಹಾಗಾಗಿ ಈ ಹಿಂದೆ ಯತ್ನಾಳ್ ಅವರ ಹೇಳಿಕೆಗಳು, ಅವ್ರು ಕೊಟ್ಟಿರ್ತಕ್ಕಂಥ ಸೋಕಾಸ್ ನೋಟಿಸ್ಗಳು ಇವೆಲ್ಲವನ್ನು ಕೂಡ ಇದೀಗ ಹೈಕಮಾಂಡ್ ಈಗ ತರಿಸ್ಕೊಂಡಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಹೈಕಮಾಂಡ್ ಇದೀಗ ಪಾದಯಾತ್ರೆಗೆ ಅನುಮತಿ ಕೊಡೋದಿರಲು ನಿರಾಕರಿಸಿರ್ತಕ್ಕಂಥದ್ದು. ಇದ್ರ ಬೆನ್ನಲ್ಲೇ ಯತ್ನಾಳ್ ಅವರು ಪ್ರತಾಪ್ ಸಿಂಹ, ಅರವಿಂದ ಲಿಂಬಾವಳಿ, BP ಹರೀಶ್ ಸಿದ್ದೇಶ್ವರ್ ಮತ್ತು ರಮೇಶ್ ಜಾರಕಿಹೊಳಿ ಜೊತೆ ಸೇರ್ಕೊಂಡು ಈಗಾಗಲೇ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಿರುವಂತದ್ದು. ಬೆಂಗಳೂರಿನಲ್ಲಿ ಕೂಡ ಇದೇ ಆಗಸ್ಟ್ 24ಕ್ಕೆ ಸಭೆಯನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಹಾಗಾಗಿ ಇದು ಮುಂದುವರೆದ್ರೆ ಮತ್ತೆ ವೈಲೆಂಟ್ ಆದ್ರೆ, ಸೈಲೆಂಟ್ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ಉಚ್ಚಾಟನೆ ಮಾಡೋದು ಖಚಿತ ಅಂತ ಹೇಳಲಾಗ್ತದೆ. ಎಲ್ಲವೂ ಅಂದುಕೊಂಡಂತ ಆದ್ರೆ ಇವರು ಇದೇ ರೀತಿ ಮುಂದುವರೆದು ಇನ್ನು ಒಂದು ತಿಂಗಳ ಒಳಗಡೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಯತ್ನಾಳ್ ರವರನ್ನ ಮೊದಲು ಉಚ್ಚಾಟನೆ ಮಾಡುತ್ತೆ. ಯತ್ನಾಳ್ ಒಬ್ಬರನ್ನ ಉಚ್ಚಾಟನೆ ಮಾಡಿದ್ರೆ ಉಳಿದಂತವ್ರೆಲ್ಲ ಒಂದ್ ಕಡೆ ಪ್ರತಾಪ್ ಸಿಂಹ ಸೇರಿದಂತೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ. ಆ ಮುಖಾಂತರ ಒಂದ್ ಕಡೆ ಪಾರ್ಟಿಯಲ್ಲಿ ಕೂಡ ಶಿಸ್ತು ಪಾಲನೆ ಆಗಿದ್ರೆ ಎಂತವ್ರ ಮೇಲೆ ಕೂಡ ಕ್ರಮ ಕೈಗೊಳ್ತಾರೆ ಎಂಬ ಸಂದೇಶ ರವಾನೆ ಮಾಡುವಂತ ಅನಿವಾರ್ಯ ಸ್ಥಿತಿ ಹೈಕಮಾಂಡ್ ಎದುರಾಗಿರ್ತಕ್ಕಂಥದ್ದು ಮತ್ತು RSS ಕೂಡ ಇದು ಅನಿವಾರ್ಯ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿ ಎಲ್ಲೊಂದ್ ಕಡೆ ಸಂಘಟನೆ ವೀಕ್ ಆಗುತ್ತೆ. ಆ ಮುಖಾಂತರ ಈಗಾಗಲೇ ವಿಜೇಂದ್ರ ಅವರು ಕೂಡ
ನೀವು Okay. ಇಲ್ಲ ಅವರನ್ನ ಯಾರಾದ್ರೂ ಪಾರ್ಟಿ ಅಧ್ಯಕ್ಷರು ಮಾಡಿ ಇಲ್ಲ ಕ್ರಮ ಕೈಗೊಳ್ಳಿ ಅಂತ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲಿ ಇದೀಗ ಯತ್ನಾಳ್ರವರು ಇದೇ ರೀತಿ ಮುಂದುವರೆದ್ರೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿಕ್ಕೆ ಎಲ್ಲಾ ರೀತಿಯ ವೇದಿಕೆ ಸಿದ್ಧ ಆಗಿರುವಂತದ್ದು. ಆ ಮುಖಾಂತರ ಯತ್ನಾಳ್ರವರು ಉಚ್ಚಾಟನೆ ಮಾಡಿದ್ರೆ ಎಲ್ಲರೂ ಕೂಡ ಅದು ಅರವಿಂದ್ ಲಿಂಬಾವಳಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ತಕ್ಕಂಥದ್ದು, ಬಿ.ಪಿ. ಹರಿ, ಸಿದ್ದೇಶ್ವರ್ ಮತ್ತೆ ಇವರೆಲ್ಲ ಟೀಮ್ ಕೂಡ ಸೈಲೆಂಟ್ ಆಗುತ್ತೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಅನಿವಾರ್ಯ ಸ್ಥಿತಿಗೆ ಈಗ ಹೈಕಮಾಂಡ್ ಇಳ್ದಿರ್ತಕ್ಕಂಥದ್ದು, ಉಚ್ಚಾಟನೆಗೆ ಎಲ್ಲಾ ರೀತಿಯ ತಯಾರಿನ ಮಾಡ್ಕೊಳ್ತಿರ್ತಕ್ಕಂಥದ್ದು. ಸೈಲೆಂಟ್ ಆದ್ರೆ ಮಾತ್ರ ಯತ್ನಾಳ್ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಾರೆ, ವೈಲೆಂಟ್ ಆದ್ರೆ ಅವ್ರನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಒಂಥರ ಅಶಿಸ್ತಿನ ಪಕ್ಷ ಅಂತ ಈಗ ಗುರ್ಸ್ಕೊಳ್ತಾ ಇದೆ. ಬಿಕಾಸ್ ಎಲ್ಲಾ ನಾಯಕರು ಯಾರ ವಿರುದ್ಧ ಹೇಗ್ ಬೇಕಾದ್ರೂ ಮಾತಾಡ್ತಾರೆ. ಯಾಕಂದ್ರೆ ಹೈಕಮಾಂಡ್ ವೀಕ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಬಿಕಾಸ್ ದೇಶದಾದ್ಯಂತ ತುಂಬಾ ಸ್ಟ್ರಾಂಗ್ ಹೈಕಮಾಂಡ್ ಅಂತ ಹೇಳ್ಕೊಳ್ತಾರಲ್ಲ, ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಟುಸ್ ಪಟಾಕಿ ರೀತಿಯಲ್ಲೇ ಕಾಣಿಸ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.